ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು. ಸೊ ಈಗ ಬಸವೈಕ್ಯನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಫ್ರೆಂಡ್ಸ್ ನಾನು ಒಂದು ಇವತ್ತಿನ ವಿಡಿಯೋದಲ್ಲಿ ನವರಾತ್ರಿ 5ನೇ ದಿನ ಚತುರ್ಥಿ ತಿಥಿಯನ್ನು ನಾವು ಆಚರಣೆ ಮಾಡ್ತೀವಿ ಸರ್. ಯಾಕಂದರೆ ಈ ಸರ್ ನಮಗೆ ನವರಾತ್ರಿ ಹಬ್ಬ ತೃತೀಯ ತಿಥಿ 2 ದಿನ ಬಂದಿದೆ. ಸೊ ಆದ ಕಾರಣಕ್ಕೆ ನಾವು 5ನೇ ದಿನ ನಾವು ಕೂಷ್ಮಾಂಡಿನಿ ಅಮ್ಮನವರನ್ನು ಪೂಜೆಯನ್ನು ಮಾಡ್ತೇವೆ. ಸೊ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಈ ಕೂಷ್ಮಾಂಡಿನಿ ಅಮ್ಮನವರಿಗೆ ಆದಿಶಕ್ತಿ ಅಂತ ಸಹ ಕರೆಯುತ್ತಾರೆ. ಯಾಕೆಂದರೆ ಈ ಅಮ್ಮನವರಿಗೆ 8 ಕೈಗಳು ಇರುವಂಥದ್ದು. ಹಾಗೆಯೇ ಇವರಿಗೆ ಸೃಷ್ಟಿಕರ್ತಿ ಅಂತ ಸಹ ಕರೆಯುತ್ತೇವೆ. ಯಾಕೆಂದರೆ ಪೂರ್ತಿ ಕೂಷ್ಮ ಅಂದರೆ ಕುಂಬಳಕಾಯಿ, ಬೂಟ್ ಕುಂಬಳಕಾಯಿ. ಹಾಗೆಯೇ ಅಂಡ ಅಂದರೆ ಬ್ರಹ್ಮಾಂಡ, ಸಂಪೂರ್ಣ ಭೂಮಂಡಲವನ್ನೇ ತನ್ನ ಒಂದು ತೊಡೆ ಮೇಲೆ ಇಟ್ಕೊಂಡಿರುವಂಥ ಒಂದು ಅಮ್ಮ ಇವರು. ಸೊ ಆ ಕಾರಣಕ್ಕೆ ಕೂಷ್ಮಾಂಡ ಅಮ್ಮನವರು ಅಂತ ನಾವು ಕರಿತೇವೆ. ಸೂರ್ಯನ ವಾಸಸ್ಥಾನದಲ್ಲಿ ನೆಲೆಸಿ ಭೂಮಂಡಲದಲ್ಲಿ ಇರುವಂಥ ಒಂದು ಕತ್ತಲನ್ನು ತೊಲಗಿ ಸುಜ್ಞಾನವನ್ನು ಒಂದು ಕರುಣಿಸುವಂಥವಳು, ಸೂರ್ಯನ ಪ್ರಕಾಶವನ್ನು ಸಹ ಹೆಚ್ಚು ಮಾಡುವಂಥವಳು. ಸೊ ಆ ಕಾರಣಕ್ಕೆ ಈ ಅಮ್ಮನವರಿಗೆ ತುಂಬಾ ಶಕ್ತಿ ಇರುವಂಥದ್ದು. ಸೊ ನಾವು ಎಲ್ಲರೂ ಈ ಅಮ್ಮನವರನ್ನು ನಾವು ಪೂಜೆ ಮಾಡಬೇಕು. ಈ ಅಮ್ಮನವರಿಗೆ ನಾವು ಯಾಕೆ ಪೂಜೆ ಮಾಡಬೇಕು ಅಂದರೆ ಆರೋಗ್ಯ ಹಾಗೆಯೇ ಐಶ್ವರ್ಯ ವೃದ್ಧಿಸಿಕೊಳ್ಳಲಿಕ್ಕೆ ನಾವು ಪೂಜೆ ಮಾಡ್ತೇವೆ. ಹಾಗೆಯೇ ಸೂರ್ಯದೋಷವಿದ್ದರೆ ನಿಮ್ಮ ಜಾತಕದಲ್ಲಿ ಸೂರ್ಯದೋಷವಿದ್ದರೆ ಈ ಅಮ್ಮನವರ ಪೂಜೆಯಿಂದ ಸಹ ಆ ಒಂದು ಸೂರ್ಯದೋಷ ಕಡಿಮೆ ಆಗ್ತಾ ಹೋಗ್ತದೆ. ಹಾಗೆಯೇ ಸೂರ್ಯನಿಗೇ ಬೆಳಕು ಕೊಡುವಂಥ ಒಂದು ಈ ಅಮ್ಮನವರು ಆಗಿರೋದ್ರಿಂದ ಎಂಥದ್ದೇ ದೋಷವಿದ್ದರೆ ಸಹ ನಮಗೆ ಒಂದು ತೊಲಗಿಸಿ ಒಂದು ಒಳ್ಳೆಯದಾಗ್ತದೆ ನಮಗೆ. ಸೊ ಆ ಕಾರಣಕ್ಕೆ ನಾವು ಈ ಅಮ್ಮನವ್ರ ಪೂಜೆಯನ್ನು ಮಾಡುವಂಥದ್ದು. ಈ ಪೂಜೆ ನಮಗೆ ಯಾವಾಗ ಪ್ರಾರಂಭವಾಗ್ತದೆ ಅನ್ನೋದಾದರೆ ಅಶ್ವಿನ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ತಿಥಿ ನಮಗೆ ಪ್ರಾರಂಭವಾಗುವಂಥದ್ದು 25ನೇ ತಾರೀಕು ಗುರುವಾರ ಬೆಳಗ್ಗೆ 7:08 ಪ್ರಾರಂಭವಾದರೆ ಶುಕ್ರವಾರ ಬೆಳಗ್ಗೆ 26ನೇ ತಾರೀಕು ಶುಕ್ರವಾರ ಬೆಳಿಗ್ಗೆ 9:34 ಮುಕ್ತಾಯಗೊಳ್ಳುತ್ತದೆ. ನಾವು ಸೂರ್ಯೋದಯದ ಒಂದು ತಿಥಿಯನ್ನು ತೆಗೆದುಕೊಂಡು 26ನೇ ತಾರೀಕು ಶುಕ್ರವಾರ ಆಚರಣೆ ಮಾಡಬೇಕು. ನಮಗೆ 9:34 ಮುಕ್ತಾಯವಾಗಿದ್ದರೂ ಕೂಡ ಅದು ನಮಗೆ ಸೂರ್ಯೋದಯ ಆಗೋದ್ರಿಂದ ನಮಗೆ ಸಂಪೂರ್ಣ ದಿನ ನಾವು ಈ ಅಮ್ಮನವರ ಪೂಜೆಯನ್ನು ಮಾಡಬಹುದು. ಇದನ್ನು ನಾವು ಆಚರಣೆ ಮಾಡ್ತೇವೆ. ಹಾಗೆಯೇ ಈ ಅಮ್ಮನವರಿಗೆ ಇಷ್ಟವಾದ ಬಣ್ಣ ಅನ್ನೋದಾದ್ರೆ ಈ ಸಹ ನಮಗೆ ಹಸಿರು ಬಣ್ಣ ಬಂದಿದೆ. ಸೊ ನೀವು ಹಸಿರು ಬಣ್ಣದ ಒಂದು ಬಟ್ಟೆನ ಹಾಕ್ಕೊಂಡು ನೀವು ಪೂಜೆ ಮಾಡಬೇಕು. ಹಾಗೆಯೇ ಹಸಿರು ಬಣ್ಣದ ರಂಗೋಲಿನ ಸಹ ನೀವು ಹಾಕಬೇಕಾಗಿರುವಂಥದ್ದು. ಹಾಗೆಯೇ ಅಮ್ಮನವರಿಗೆ ಇಷ್ಟವಾದ ಪ್ರಸಾದ ಮಾಲ್ಪುವನ್ನು ಸೇರಿಸಿ ಮಾಡಿಕೊಂಡು ನೀವು ಪ್ರಸಾದ ರೂಪಕ್ಕೆ ಇಡ್ಬೋದು. ಇಲ್ಲಾಂದರೆ ಬೆಲ್ಲದಿಂದ ಮಾಡಿದ ಪ್ರಸಾದ ಗುಡಾನ್ನ ಸಹ ನೀವು ಮಾಡ್ಬೋದು, ಅದು ಸಹ ಒಳ್ಳೆಯದೇ. ಹಾಗೆಯೇ ಅಮ್ಮನವರಿಗೆ ಇಷ್ಟವಾದ ಒಂದು ಹೂವು ಅಂದರೆ ಅದು ಮಲ್ಲಿಗೆ ಹೂವು ಸಾಮಾನ್ಯವಾಗಿ ಸಿಗ್ತದೆ. ಸೊ ಆ ಕಾರಣಕ್ಕೆ ನೀವು ಮಲ್ಲಿಗೆ ಹೂಗಳಿಂದ ನೀವು ಅಲಂಕಾರ ಮಾಡಬಹುದು. ಪೂಜೆ ಮಾಡುವಂಥ ಒಂದು ಶುಭ ಸಮಯ ಅನ್ನೋದಾದರೆ ಬ್ರಾಹ್ಮಿ ಮುಹೂರ್ತ. ನೀವು ಬೆಳಿಗ್ಗೆ ಹೊಸಲು ಪೂಜೆ, ತುಳಸಿ ಪೂಜೆ, ನಿಮ್ಮ ಮನೆಯಲ್ಲೂ ಪೂಜೆ, ಹಾಗೆ ಮನೆಯಲ್ಲಿ ಸಹ ಅಮ್ಮನವರ ಒಂದು ಘಟಸ್ಥಾಪನೆ ಪೂಜೆ, ಹಾಗೆಯೇ ಒಂದು ಬನ್ನಿ ಮರದ ಪೂಜೆಯನ್ನು ಸಹ ನೀವು ಮಾಡ್ಕೋಬೋದು, ತುಂಬ ಒಳ್ಳೆಯದು. ಸೊ ನಮಗೆ ಪೂಜೆ ಮಾಡುವಂಥ ಸಮಯ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 4:33 5:21 ಇರ್ತದೆ. ಆ ಸಮಯದಲ್ಲಿ ಸಹ ನೀವು ಪೂಜೆ ಮಾಡ್ಕೋಬೋದು ಅದು ತಪ್ಪಿದಲ್ಲಿ. ನಂತರದಲ್ಲಿ ನಮಗೆ ಪ್ರಾತಃ ಸಂಧ್ಯಾಕಾಲ 6:09 7:37 ಆ ಸಮಯದಲ್ಲಿ ಸಹ ನೀವು ಒಂದು ಪೂಜೆನ ಮಾಡ್ಕೋಬಹುದು. ಅದರ ನಂತರದಲ್ಲಿ ನಮಗೆ ಅಭಿಜಿತ್ ಮುಹೂರ್ತ ಬರುವಂಥದ್ದು ಬೆಳಗ್ಗೆ 11:47 12:35 ಸಹ ಪೂಜೆಯನ್ನು ಮಾಡ್ಕೋಬಹುದು, ಅದು ಸಹ ಒಳ್ಳೆಯದೇ. ಹಾಗೆಯೇ ಅಮೃತ ಕಾಲ ಈ ಸಮಯ ಬೇಡ, ಯಾಕಂದರೆ ನಮಗೆ ತುಂಬಾ ಮಧ್ಯಾಹ್ನವಾಗಿಬಿಡ್ತದೆ. ಅದು ಸಹ ನಮಗೆ ತಿಳಿಸ್ಕೊಡ್ತಾ ಇದ್ದೇನೆ ನಿಮಗೆ ಒಂದು ತಪ್ಪಿದ್ದಲ್ಲಿ ಪೂಜೆ ಮಾಡಲಿಕ್ಕೆ 12:15 2:03 ಇರ್ತದೆ. ಆ ಸಮಯದಲ್ಲಿ ಸಹ ಮಾಡ್ಕೋಬಹುದು. ಹಾಗೆ ಸಂಜೆ ಗೋಧೂಳಿ ಸಮಯದಲ್ಲಿ ಹೊಸಲಿಗೆ ದೀಪವನ್ನು ಹಚ್ಚಿ ಲಲಿತಾ ಸಹಸ್ರನಾಮ ತ್ರಿಶತಿ ನಾಮಾವಳಿ ನಾವು ಹೇಳ್ಕೋಬೇಕಾಗೋದ್ರಿಂದ ಸಂಜೆ 6:13 6:37 ಅಷ್ಟು ಆ ಸಮಯದಲ್ಲಿ ನೀವು ಮಾಡ್ಕೋಬಹುದು. ಹಾಗೆ ರಂಗೋಲಿ ಅನ್ನೋದಾದರೆ ನೀವು ನೋಡ್ತಾ ಇರ್ಬೋದು, ಶಂಖಾಕೃತಿ ಬರುವ ಹಾಗೆ ನಾವು ರಂಗೋಲಿಯನ್ನು ಹಾಕಬೇಕು. 6 ಶಂಖಗಳು ಬರ್ತದೆ. ಹಾಗೆ ಮಧ್ಯದಲ್ಲಿ ಅಷ್ಟದಳ ಪದ್ಮ ಬರುವಂಥದ್ದು. ಹಸಿರು ಬಣ್ಣದಿಂದ ನೀವು ಅಲಂಕಾರ ಮಾಡಬೇಕು. ಮಂತ್ರ ಅನ್ನೋದಾದರೆ ಧ್ಯಾನ ಮಂತ್ರ. ಸುಧಾ ಸಂಪೂರ್ಣ ಕಲಶಂ ರುಧಿರಾಪ್ಲುತಮೇವ ಚ ದದಾನಾಕ್ಷರ ಪದ್ಮಾಭ್ಯಾಂ ಕೂಷ್ಮಾಂಡ ಶುಭದಾಸ್ತುಮೆ. ಈ ಮಂತ್ರವನ್ನು ಧ್ಯಾನ ಮಾಡಬೇಕು. ಹಾಗೆಯೇ ಅಮ್ಮನವರ ಮೂಲ ಮಂತ್ರ ಅನ್ನೋದಾದರೆ ಓಂ ಶ್ರೀ ಕೂಷ್ಮಾಂಡಿನ್ಯೈ ನಮಃ, ಓಂ ಶ್ರೀ ದೇವಿ ಕೂಷ್ಮಾಂಡಾಯೇ ನಮಃ ಅಂತ ಹೇಳ್ಕೊಂಡು ನೀವು ಪೂಜೆನ ಮಾಡ್ಕೊಂಡು ಇವತ್ತು ನೀವು ಒಂದು ವಿಡಿಯೋದಲ್ಲಿ ಒಂದು ನವರಾತ್ರಿ 5ನೇ ದಿವಸ ಚತುರ್ಥಿ ತಿಥಿ ಆಗಿರುವಂಥದ್ದು
ಕೂಷ್ಮಾಂಜನಿ ಅಮ್ಮನವರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಎಲ್ಲರಿಗೂ ಇಷ್ಟವಾಗಿದೆ ಅಂತ ನಾನು ಭಾವಿಸಿದೆ. ಇಷ್ಟವಾದ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.